ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ತಾಲೂಕು ಕಂಪ್ಲಿ ಪಟ್ಟಣದ 8ನೇ ವಾರ್ಡ್ ಹಿಂದುಳಿದಿದ್ದು ಅಭಿವೃದ್ಧಿ ಪಥದಿಂದ ದೂರ ಉಳಿದಿದೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿಗಳಿಗೆ ಶಾಸಕ ಜೆಎನ್ ಗಣೇಶ್ ಅವರು ದೂರು ಕೊಟ್ಟರೂ ಪ್ರಯೋಜನವಾಗಿಲ್ಲ. ಮಳೆ ಬಂದಾಗ ಮನೆಯೊಳಗೆ ನೀರು ಹರಿದು ಬರುವುದು ಸಾಮಾನ್ಯ ದೃಶ್ಯವಾಗಿದೆ ಎಂದು ಇಲ್ಲಿಯ ನಿವಾಸಿಗಳು ನಮ್ಮ ವಾಹಿನಿ ಜೊತೆಗೆ ಅವರ ಅಳಲನ್ನು ತೋಡಿಕೊಂಡಿದ್ದಾರೆ. ಪುರಸಭೆಯ ಅಡಿಯಲ್ಲಿ ಒಟ್ಟು 23 ವಾರ್ಡ್ಗಳಿದ್ದು 8ನೇ ವಾರ್ಡಿನ ನಿವಾಸಿಗಳು ಹೆಚ್ಚಾಗಿ ಇದ್ದು ಬೇರೆಯವರಿಗೆ ಹೋಲಿಸಿದಾಗ ಹೆಚ್ಚಿನ ತೆರಿಗೆಯನ್ನು ಕಟ್ತಾ ಇರೋದು ತಿಳಿದು ಬಂದಿದೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ 8ನೇ ವಾರ್ಡಿನ ಪುರಸಭೆ ಸದಸ್ಯರಾದ ಟಿ.ವಿ. ಸುದರ್ಶನ್ ರೆಡ್ಡಿ ಅವರು ಸಾಕಷ್ಟು ಬಾರಿ ಮಾನ್ಯ ಜಿಲ್ಲಾಧಿಕಾರಿ ಹಾಗೂ ಕಂಪ್ಲಿ ಶಾಸಕರ ಗಮನಕ್ಕೆ ತಂದಿರುವುದಾಗಿ ಆಧಾರ ಸಹಿತವಾಗಿ ತಿಳಿಸಿದರು. ಇದರಿಂದ ಯಾವುದೇ ಪ್ರಯೋಜನ ಕೂಡ ಆಗಿಲ್ಲ. ಗ್ರಾಂಟ್ ಕೊರತೆಯಿಂದಾಗಿ ಮುಂದೆ ಕೊಡುವುದಾಗಿ ತಿಳಿಸಿದ್ದಾರೆ ಎಂದರು. ಕಳೆದ 20 ವರ್ಷಗಳಿಂದ ಅಭಿವೃದ್ಧಿ ಹೊಂದದೇ ಇರುವ ವಾರ್ಡ್ ಎಂದರೆ ತಪ್ಪಾಗಿಲ್ಲ ಎಂದು ಸಾರ್ವಜನಿಕರು ತಿಳಿಸಿದರು. ಈ ಸುದ್ದಿಯನ್ನು ನೋಡಿ ತಿಳಿದು ಶಾಸಕ ಜೆಎನ್ ಗಣೇಶ್ ಅವರು ಇತ್ತ ಕಡೆ ಗಮನವನ್ನು ಹರಿಸಲಿ, ಸರ್ಕಾರದ ಹಣವನ್ನು 8ನೇ ವಾರ್ಡಿಗೆ ನೀಡಲಿ ಎಂದು ಸಾರ್ವಜನಿಕರ ಬೇಡಿಕೆ ನಮ್ಮ ವಾಹಿನಿಯ ಮುಖಾಂತರ ಶಾಸಕರಿಗೆ ಮತ್ತೊಮ್ಮೆ ಮನವಿಯನ್ನು ಮಾಡಿದರು. ವರದಿ ಸಚ್ಚಿದಾನಂದ ಹಿರೇಮಠ, ಕಂಪ್ಲಿ. ಸರ್, ನಿಮ್ಮ ವಾರ್ಡಿನಲ್ಲಿ ದೀಪದ ಕಂಬ ಹಿಂದೆ ಕಾಣ್ತಾ ಐತೆ, ಅದಕ್ಕೆ ನೀವು ಕಂಪ್ಲೇಂಟ್ ಮಾಡಿದ್ದೀರಾ ಕೆಇಬರ್ಗೆ? ಸರ್, ಸಾಕಷ್ಟು ಬಾರಿ ಕಂಪ್ಲೇಂಟ್ ಮಾಡಿದ್ದೀನಿ. ಇಲ್ಲಿ ಏನ್ ನೀರು ಹರಿತಿದಲ್ವಾ ಸರ್, ಇದಕ್ಕೂ ಕೂಡ ಬಹಳ ಸಾಕಷ್ಟು ಬಾರಿ ಕಂಪ್ಲೇಂಟ್ ಮಾಡಿದ್ದೀನಿ. ಇದೇನಂದ್ರೆ ಕೋರ್ಟ್ ಅಲ್ಲಿ ಇದೆ ಅಂತ ಹೇಳ್ತಾರೆ, ಬಟ್ ಆದ್ರೂ ಕೂಡ ಸ್ವಲ್ಪ ಏನಾದ್ರು ಆಲ್ಟರ್ನೇಟಿವ್ ಮಾಡಿ ಸ್ವಲ್ಪ ನೀರು ಈ ಕಡೆಗೆ ಹೋಗಂಗ್ ಮಾಡ್ರಿ ಅಂತ ಹೇಳಿದ್ದೆ. ಅದಕ್ಕೂ ಯಾರು ತಯಾರಿಲ್ಲ. ಈ ಕರೆಂಟ್ ಪೋಲ್ ಇಂದಂತೂ ಈ ಲೈನ್ ಅವ್ರದೆಲ್ಲ ದಿನ ರಾತ್ರಿ ಕರೆಂಟ್ ಪವರ್ ಕಟ್ ಆದ್ರೆ ಬೆಳಗ್ಗೆನೆ ಬರುತ್ತೆ ಸರ್. ಅದಕ್ಕೆಲ್ಲ ಕಂಪ್ಲೇಂಟ್ ಮಾಡಿದ್ದೀನಿ, ಇನ್ನ ಸರಿಪಡಿಸಿಲ್ಲ ಸರ್. ಅವ್ರು ಯಾರು ಗಮನ ಹರಿಸಿಲ್ಲ ಸರ್. ಬಿ ಮಂಜುನಾಥ್ ರಾಯ್ಕರ್ ಅಂತ ನಮ್ಮ ಹೆಸರು. 8ನೇ ವಾರ್ಡ್ನಾಗಿರ್ತೇನೆ. ಇಲ್ಲಿರಕತ್ತಿ 25 ವರ್ಷ ಆಯ್ತು. ಒಬ್ರು MLA ಆಯ್ತು ಯಾರೇ ಬಂದ್ರು ಕೇರ್ ಮಾಡಲ್ಲ, ಹೋಗ್ತಾರ ರೋಡ್ನಾಗ. ಏನಾಗೈತಿ ನಿಮ್ಮ ವಾರ್ಡಿಂದ ಸಮಸ್ಯೆ ಅಂತಾನೂ ಕೇಳಲ್ಲ, ಕರೆಂಟ್ ಐತೆ ಇಲ್ಲ ಅಂತಾನೂ ನೋಡಲ್ಲ. ಏನೇ ಒಂದ್ ಕೇಳಿದ್ರೆ ನಾವ ಫೋನ್ ಮಾಡುವ, ನಿಮ್ಗೆ ಯಾಕೆ ಬೇಕು ಊಟ ಹಾಕೋದು? ನಾವ್ ಯಾಕೆ ಊಟ ಹಾಕ್ಬೇಕು ನಿಮ್ಗೆ? ಡ್ರೈನೇಜ್ ಆಯ್ತಾ, ರೋಡ್ ಹೆಂಗೈತಿ ನಿಮ್ಮೂರಂತ ಕೇಳಿರ ಒಂದ್ಸಲರ? ಸಾಕು ಓಟ್ ಹಾಕ್ಬೇಕಾದ್ರೆ ನಿಮ್ಗೆ ಹೇಳೇನಿ ನಾನು, ನಿಮ್ ಹೆಣ್ಮಕ್ಳಿಗೂ ಹೇಳೀನಿ. ಓಟ್ ಹಾಕ್ಬೇಕಾರೆ ನಮಗ್ ಡ್ರೈನೇಜ್ ಮಾಡಿಕೊಡ್ರಿ, ರೋಡ್ ಮಾಡಿಕೊಡ್ರಿ ಅಂತ. ಒಂದ್ ದಿವಸ ತಿರುಗಿ ಬಂದಿರ? ಇಲ್ಲಲ್ಲ. ನಿಮ್ಮ ವಾರ್ಡ್ ಕೌನ್ಸಿಲರ್ ಬಗ್ಗೆ ಗಮನಕ್ಕೆ ತಂದಿರ ನೀವು? ಎಲ್ಲಾ ತಂದೇವಿ. ಅವ್ರು ಹೇಳಿದ್ರು ಸರ್ ಇನ್ನೊಂದು ತಿಂಗಳ ತಡ್ರಿ, 2 ತಿಂಗಳ ತಡ್ರಿ ಅನ್ಕಂತಾನೆ. ಅವರು ಮ್ಯಾಲಿಂದ ಅವ್ರಿಗೆ ಗ್ರಾಂಟ್ ಬಂದ್ರೆ ನಮಗ್ ಮಾಡ್ತಾರ, ಇಲ್ಲಿಂದ ಎಲ್ಲಿಂದ ಮಾಡ್ತಾರ? ಅವರು ದಿನನಿತ್ಯ ವಿಸಿಟ್ ಕೊಡ್ತಾರ ಅಂತ ವಿಸಿಟ್ ಕೊಡ್ತಾರ. ಡೈಲಿ ಅಡ್ಡಾಡೋದು ರೂಟ ಇದು. ಆದ್ರೆ MLA ಅವ್ರು ಬಂದು ಸ್ಪಂದಿಸಿಲ್ಲ. ಒಂದು ಸಲ ಮಕ್ಕನ ನೋಡಿಲ್ಲ. ಯಾರ ಸತ್ರ ಬರ್ತಾರ ನೋಡ್ರಿ, ಅಲ್ಲಿ ಆಕ್ಸಿಡೆಂಟ್ ಆಗೈತೆ ಅಂದ್ರೆ ಅವ್ರ ಮನೆಗೆ ವಿಸಿಟ್ ಕೊಡ್ತಾರ, ಮತ್ತೆ ಯಾರ ಮನೆಗೂ ವಿಸಿಟ್ ಕೊಡಲ್ಲ. ಅವ್ರು ಕೇಳ್ಬೇಕ್ರಿ, ಯಾರನ್ನಾರ ಕೇಳ್ರಿ. ಅಂತರ್ ಮನೆಗೆ ವಿಸಿಟ್, ಯಾರ್ದಾರ ಲಗ್ನ ಐತೆ ಅಂದ್ರೆ ಅಲ್ಲಿ ವಿಸಿಟ್ ಯಾಕೆ ಕೊಡ್ಬೇಕಲ್ಲ? ಬೀದಿ ದೀಪನೂ ಸರಿ ಇಲ್ಲ, ಯಾವುದೂ ಸರಿ ಇಲ್ಲ ರೀ. 8ನೇ ವಾರ್ಡ್ ಅದು ಒಂದೇ ಅಂತ ಬಿಚ್ಚಿ ಹೇಳೋದಲ್ಲ, ಯಾವುದೂ ವ್ಯವಸ್ಥೆ ಇಲ್ಲ. 25 ವರ್ಷದಿಂದ ಏನಿಲ್ಲ, ಹಿಂಗ ದಬ್ತೇವಿ. ರೋಡ್ ನೋಡ್ರಿ, ಸಮುದ್ರದಂಗ ರೋಡ್ ನೋಡ್ರಿ. ಈಗ ನೀವ ವಿಚಾರ ಮಾಡ್ಕೊಂಡು ನೀವ ಮಾಡಿಸ್ತೀರೋ ಬಿಡ್ತೀರೋ? ಕೌನ್ಸಿಲರ್ಗೆ ಏನಂತ ಹೇಳ್ತಾರ? ಡೈಲಿ ಮಕ್ಕ ನೋಡ್ತಾನ, ಬೆಳಗ್ಗೆ ಸಾಯಂಕಾಲ 3 ಟೈಮ್ ಅಡ್ಡಾಡ್ತಾನ. ಎಷ್ಟಂತ ಹೇಳೋದು ಅವ್ರಿಗೆ? ಅಲ್ಲ, ಗ್ರಾಂಟ್ ಬಂದ್ರೆ ಅವ್ರು ಮಾಡ್ತಾರ. ಅವ್ರು ಏನಂತಾರ? ಮತ್ತೆ ಮ್ಯಾಲಿಂದ ಗ್ರಾಂಟ್ ಬಂದಿಲ್ಲ ಅಂಕಲ್, ನಾನು ಏನ್ ಹೇಳಿ ನಿಮಗ? ಉತ್ತರ ಹೇಳಕ್ಕಾಗುತ್ತ ನಮಗ? ಇಲ್ಲ. ಇಷ್ಟೈತ್ ನೋಡ್ರಿ. ಮುಂದೆ ವ್ಯವಸ್ಥೆ ಏನ್ ಮಾಡ್ತಾರ ಅವ್ರ ಮೇಲೆ ಬಿಟ್ಟಿದ್ವಿ. MLA ಅವರು ಇಲ್ಲಿಗೆ ಬಂದಿದ್ರೇನಮ್ಮ? ಬಂದಿಲ್ರಿ. ಯಾರು MLA ಅವ್ರು ಬರೋದಿಲ್ಲ, ಯಾರು ಬರಲ್ಲ. ಕೌನ್ಸಿಲರ್ ದಿನಾಲ ಬರ್ತಾರಂತ ಬರ್ತಾರ? ಇಲ್ಲ, ಬರ್ತಾರೆ. ಅವ್ರು ಬರ್ತಾರ, ನೋಡ್ಕೊಂಡು ಹೋಗ್ತಾರೆ. ಅವ್ರು ಏನ್ ಮಾಡ್ತಾರ? ನಮ್ ಕಡೆಗೆ ಏನೈತಮ್ಮ ಅವ್ರಾಗಿ ಬಿಲ್ ಮಾಡಿದ್ರೆ ನಾವ್ ಮಾಡ್ತೇವೆ ಅಂತ ಹೇಳ್ತಾರ್ರಿ ಅವರು. ಅವ್ರು ಏನ್ ಮಾಡ್ತಾರ್ರಿ? ಅವ್ರಿಗೆ ಹೇಳೋ ತಪ್ಪು ನಾವು. ಅವರೇ ದೊಡ್ಡವ್ರು ಬಂದು ಈ ಕಡೆ ಓಡ್ನಾಗ ಏನಾಗೈತೆ ಆ ಕಡೆಗೆ ಆಗೈತೆ ಏನಂತ ಕೇಳಲ್ಲ. ಮನೆಗೆಲ್ಲ ನೀರು ಹಾಕೊಂಡ್ ಯಾರು ಕೇಳ್ಬೇಕು? ನಾವ್ ಯಾರಿಗೆ ಹೇಳ್ಬೇಕು ಹೇಳ್ರಿ? MLA ಬರೋದಿಲ್ಲ, ಯಾರು ಬರಲ್ಲ. ಲೈಫ್ ಆದ್ರೆ ಕತ್ತಲ್ದಾಗ ಹಂಗೆ ಸಾರಿ, ಯಾರು ಬರೋದಿಲ್ಲ, ನೋಡಂಗಿಲ್ಲ ಅಂತಾರ ಅವರು. ಇವಾಗ ರಸ್ತೆ ರಿಪೇರಿ ಆಗ್ಬೇಕಂತೀರಿ? ಮತ್ತೆ ರಸ್ತೆ ರಿಪೇರಿ ಆಗ್ಬೇಕು, ಚರಂಡಿ ಆಗ್ಬೇಕು, ರೋಡ್ ಆಗ್ಬೇಕು. ನಮ್ಗೆ ಸೊಳ್ಳಿ ಬಹಳ ಅದಾವ ಸರ್. ಈ ಒಂದು 8ನೇ ವಾರ್ಡಿನ ವಿಷಯ MLA ಅವ್ರ ಗಮನಕ್ಕೆ ತಂದಿರಾ? ಸರ್, ಸಾಕಷ್ಟು ಬಾರಿ MLA ಗಣೇಶ್ ಸರ್ ಅವರ ಗಮನಕ್ಕೆ ತಂದಿದ್ದೀನಿ.
ಅವರು ಹೇಳಿರ್ತಕ್ಕಂಥ ವಿಚಾರ ಏನಂತಂದ್ರೆ ಆಯ್ತು ನಿಮ್ಮ ವಾರ್ಡಿಗೆ ನಾನು ಗ್ರಾಂಟ್ ಹಾಕ್ತೀನಿ ಅಂತ ಹೇಳ್ತಿದ್ದಾರೆ. ನಾನು ಕೂಡ ಅವರಿಗೆ ಸಾಕಷ್ಟು ಬಾರಿ ಕಂಡಾಗೆಲ್ಲ ಮೌಖಿಕವಾಗಿ ಹೇಳಿದ್ದೀನಿ, ವಿತ್ ಒಂದು ಫೈಲ್ ಕೊಟ್ಟಿದ್ದೀನಿ. ನನ್ನ 8ನೇ ವಾರ್ಡಲ್ಲಿ ಯಾವ್ಯಾವ ಸಮಸ್ಯೆಗಳಿದಾವೆ ಅಂತೇಳಿ ವಿತ್ ಫೋಟೋಗ್ರಾಫ್ಸ್, ವಿತ್ ಏರಿಯಾ, ಯಾವ ಏರಿಯಾದಲ್ಲಿ ಏನ್ ಸಮಸ್ಯೆಗಳಿದಾವೆ ಅಂತೇಳಿ ನನಗೊಂದು 2 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡ್ರಿ. ನೀವು ಎಲ್ಲ ವಾರ್ಡ್ಗಳು ಆಗ್ತಾ ಇದ್ದೀರಿ, ಕೆಲವೊಂದು ವಾರ್ಡ್ಗಳಿಗೆ ನೀವು ಗ್ರಾಂಟ್ ಆಗ್ತಾ ಇದ್ದೀರಿ, ಬಟ್ ನಮ್ಮ ವಾರ್ಡ್ಗಳಿಗೆ ಆಗ್ತಾ ಇಲ್ಲ. ಇದುವರೆಗೂ ಸುಮಾರು ನಾನು ಗೆದ್ದು ಒಂದು 5.5 ವರ್ಷ ಆಯ್ತು, ಇದುವರೆಗೂ ₹1 ಕೂಡ ಗ್ರಾಂಟ್ ಹಾಕಿಲ್ಲ ಸರ್. ದಯವಿಟ್ಟು ಗ್ರಾಂಟ್ ಹಾಕ್ರಿ ಅಂತಂದ್ರೆ, ಇಲ್ಲ ನಾನು ನಿಮಗೆ ಒಂದು 50 ಲಕ್ಷ ಗ್ರಾಂಟ್ ಹಾಕ್ತೀನಿ, ಇಲ್ಲ 1 ಕೋಟಿ ಗ್ರಾಂಟ್ ಹಾಕ್ತೀನಿ ಅಂತ ಹೇಳಿದ್ರು. ಮೊನ್ನೆ ಪುರಸಭೆಯಲ್ಲಿ ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ ಇದ್ದಾಗ ಕೂಡ ನಾನು ಎಲ್ಲರ ಮುಂದೆ ಪ್ರಸಾದ ಸಮಕ್ಷದಲ್ಲಿ ಹೇಳಿದಾಗ ಸಾರ್ ಅವರು MLA ಸಾರ್ ಅವರು ಏನ್ ಹೇಳಿದ್ರು, ಇದನ್ನೇ ಹಾಕ್ತಿವಿ, 50 ಲಕ್ಷ ಹಾಕ್ತೀನಿ ನಿಮ್ಗೆ ಗ್ರಾಂಟ್ ಅಂತ ಹೇಳಿದ್ರು. ಬಟ್ ಇನ್ನ ಇದುವರೆಗೂ ಬಂದಿಲ್ಲ. ನಮ್ಗೆ ಎಸ್ಟಿಮೇಷನ್ ಮಾಡಿಸ್ತೀವಿ ಅಂತ ಹೇಳ್ತಾ ಇದಾರೆ ಹೊರತು ಇನ್ನು ಇದುವರೆಗೂ ಬಂದಿಲ್ಲ. ಅದೇ ರೀತಿ DC ಅವ್ರನ್ನ ಕೇಳಿದ್ದೀನಿ, ಸರ್ ಇಷ್ಟು ಮುಂದೆ ಈ 8ನೇ ವಾರ್ಡ್ ಅಲ್ಲಿ ಕಳೆದ ಲಾಸ್ಟ್ ಟೈಮ್ ಇರ್ತಕ್ಕಂಥ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳು ಬಂದಿದ್ದಾರೆ, ಅವ್ರನ್ನ ಕರೆಸಿದ್ದೀನಿ. 3 ಚೀಫ್ ಆಫೀಸರ್ಗಳು ಚೇಂಜ್ ಆಗಿದ್ದಾರೆ. ಆ 3 ಜನ ಚೀಫ್ ಆಫೀಸರ್ಗಳು ನನ್ನ ವಾರ್ಡ್ ಅಲ್ಲಿ ಪ್ರತಿ ಒಂದು ಏರಿಯಾನು ಸರ್ವೆ ಮಾಡಿದ್ದಾರೆ, ನೋಡ್ಕೊಂಡು ತಿರುಗಾಡಿ ಈ ಸಮಸ್ಯೆಗಳೆಲ್ಲ ನೋಡಿದ್ದಾರೆ. ಬಟ್ ಏನಂತಂದ್ರೆ ಪುರಸಭೆ ನಿಧಿಯಲ್ಲಿ ಗ್ರಾಂಟ್ ಇಲ್ಲ, ಹೆಚ್ಚಿನ ಅನುದಾನ ಬಂದ್ರೆ ಮಾತ್ರನೇ ಗ್ರಾಂಟ್ ಸಿಗೋದು. ಅದನ್ನ DC ಅವರು ಕೇಳಿದಾಗ DMF ಗ್ರಾಂಟ್ ಕೊಡ್ರಿ ಸರ್, DMF ಗ್ರಾಂಟ್ ನಿಮ್ಮ ಅದರಿಂದಲ್ಲ ಐತೆ, DMF ಗ್ರಾಂಟ್ ಕೊಡ್ರಿ ಅಂತ ಹೇಳಿದ್ರೆ ಕೊಟ್ಟಿಲ್ಲ ಸರ್. ಅವ್ರನ್ನ ನಾವು ಯಾಕಂತಂದ್ರೆ ಸರ್, ಈಗ ನಾವು ಪೊಲಿಟಿಕಲ್ ಲೈಫ್ ಅಲ್ಲಿ ಇರ್ತಕ್ಕಂಥವ್ರು ನಮ್ಗೆ ಏನಂತಂದ್ರೆ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು. ನಾವು ಗೆದ್ದಿರ್ತಕ್ಕಂಥ ಟೈಮಲ್ಲಿ ಅವ್ರಿಗೆ ಏನಾದ್ರೂ ಸಹಕಾರ ಮಾಡಲೇಬೇಕು, ನಾವು ಗೆದ್ದಿರ್ತಕ್ಕಿಲ್ಲ ಅಂದ್ರೆ ಸಾರ್ಥಕ ಆಗಲ್ಲ ಅಂತೇಳಿ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್. ವಿಶ್ವ ಪ್ರಯತ್ನ ಮಾಡಿದ್ದೀನಿ. ಪ್ರತಿಯೊಬ್ಬರಿಗೂ ನನ್ನ ಲೆಟರ್ ಮುಟ್ಟಿದೆ, ನಾನು ಮೌಖಿಕವಾಗಿ ಕಂಡಿದ್ದೀನಿ ಕೂಡ ಇನ್ನ ಪ್ರಯೋಜನ ಆಗಿಲ್ಲ ಸರ್. ನಮ್ಗೆ ಏನಂತಂದ್ರೆ, ನಮಗೆ 8ನೇ ವಾರ್ಡ್ ಜನರ ಪರಿಸ್ಥಿತಿ ಸ್ವತಂತ್ರ ಬಂದಾಗಲಿಂದ ಕೂಡ ಇಲ್ಲಿ ಕೆಲವೊಂದು ಏರಿಯಾಗಳು ಡೆವಲಪ್ಮೆಂಟ್ ಆಗಿಲ್ಲ ಸರ್. ಅಂತಾದ್ರೂ ತಿಳ್ಕೊಳ್ಳಿ, ಏನಾದ್ರೂ ತಿಳ್ಕೊಳ್ಳಿ, ಹೇಗಾದ್ರೂ ಮಾಡಿ ರೋಡ್ ಅಲ್ಲೆಲ್ಲ ಮಾಡಿಸ್ಕೊಡಿ. ಚಿಕ್ಕ ಮಕ್ಕಳು ಅಡ್ಡಾಡ್ತವೆ, ವಯಸ್ಸಾದವರು ಅಡ್ಡಾಡ್ತಿದ್ದಾರೆ. ಮನೆಯಲ್ಲೆಲ್ಲ ಮಳೆ ಬಂದ್ರೆ ಸೀದಾ ಮನೆಯಲ್ಲೇ ಹೋಗ್ತಾವ ನೀರು, ಅಡ್ಡಾಡಕ್ಕೂ ಆಗ್ತಿಲ್ಲ. ಸರಿ ಸರ್, ನಮಸ್ಕಾರ. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ಸರ್ ನನ್ನ ಹೆಸರು TV ಸುದರ್ಶನ್ ರೆಡ್ಡಿ ಅಂತ. ನಾನು ಈ 8ನೇ ವಾರ್ಡಿನ ಪುರಸಭೆ ಸದಸ್ಯ ಸರ್. ಪುರಸಭೆ ಸದಸ್ಯರು. ಹೌದು ಸರ್, ಈ ಹಿಂದೆ ನೀವು ನಮಗೆ 2-3 ಸರಿ ಮೌಖಿಕವಾಗಿ ಹೇಳಿದ್ರಿ ಈ ವಾರ್ಡ್ ಅಭಿವೃದ್ಧಿ ಆಗಿಲ್ಲ ಅಂತೇಳಿ. ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಇದನ್ನ ಹೇಳ್ಬೇಕಂದ್ರೆ ಬಹಳ ದೊಡ್ಡ ಸ್ಟೋರಿ ಇದೆ ಸರ್. ಸುಮಾರು ನಮ್ಮ ದೇಶಕ್ಕೆಲ್ಲ ಸ್ವಾತಂತ್ರ್ಯ ಬಂದಿದೆ, ಬಟ್ ನಮ್ಮ ಈ 8ನೇ ವಾರ್ಡ್ ರೋಡ್ಗಳಿಗೆ, ಡ್ರೈನೇಜ್ಗಳಿಗೆ ಮಾತ್ರ ಯಾವುದೇ ಸ್ವಾತಂತ್ರ್ಯನೇ ಬಂದಿಲ್ಲ ಅಂತೇಳಿ ಅನ್ಸುತ್ತೆ. ಈ ನಮ್ಮ 8th ವಾರ್ಡ್ ಅಲ್ಲಿ ಕಂಪ್ಲೀಟ್ ನಗರದಲ್ಲಿ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಇರೋದು ನಮ್ಮ ವಾರ್ಡ್ ಅಲ್ಲಿ ಇದ್ದಾರೆ. ಕಡು ಬಡವರು ನಮ್ಮ ವಾರ್ಡ್ ಅಲ್ಲಿ ಇದ್ದಾರೆ, ಮಿಡಿಲ್ ಕ್ಲಾಸ್ ಪರ್ಸನ್ಸ್ ನಮ್ಮ ವಾರ್ಡ್ ಅಲ್ಲಿ ಇದ್ದಾರೆ. ಪ್ರತಿಯೊಬ್ಬರು ಪ್ರತಿ ವರ್ಷ ತಪ್ಪದೇ ಟ್ಯಾಕ್ಸ್ಗಳು ಕೊಡ್ತಾನೆ ಇದ್ದಾರೆ. ಆದ್ರೆ ಇದುವರೆಗೂ ಈ 8ನೇ ವಾರ್ಡಿನ ಡೆವಲಪ್ಮೆಂಟ್ ಅಂತೂ ಆಗಿಲ್ಲ. ಇದ್ರ ಬಗ್ಗೆ ನಾನು ಸುಮಾರು ಸಲ ಕಳೆದ ಬಾರಿ ಪವನ್ ಮಾಲಪಾಟಿ DC ಸಾಹೇಬರಿದ್ದಾಗೂ ಅವ್ರನ್ನ ಭೇಟಿಯಾಗಿದ್ದೆ, ಲೆಟರ್ ಕೂಡ ಕೊಟ್ಟಿದ್ದೆ. ಅವ್ರನ್ನ ಭೇಟಿಯಾಗಿ ಬಹಳ ಸಲ ಕೂಡ ಹೇಳಿದ್ದೆ. ಮತ್ತೆ ಈಗ ಇರ್ತಕ್ಕಂಥ ಪ್ರೆಸೆಂಟ್ ಇರ್ತಕ್ಕಂಥ DC ಅವ್ರನ್ನ ಕೂಡ ಸುಮಾರು 3-4 ಬಾರಿ ಲೆಟರ್ಗಳೇ ಕೊಟ್ಟಿದ್ದೀನಿ. ಡೈರೆಕ್ಟ್ ಆಗಿ ಲೆಟರ್ಗಳು ಕೊಟ್ಟಾಗ ಪ್ರತಿ ಒಂದ್ಸಲಿ ನಾನು ಇಂಟಿಮೇಟ್ ಮಾಡ್ತಿರೋದು ಏನಂತಂದ್ರೆ, ಸರ್ ನಿಮಗೆ ಸೋ ಡೇಟ್ ಅಲ್ಲಿ ನಾನು ಲೆಟರ್ ಕೊಟ್ಟಿದ್ದೆ, ಆದ್ರೆ ಇದುವರೆಗೂ ರೆಸ್ಪಾನ್ಸ್ ಮಾಡಿಲ್ಲ ಅಂತೇಳಿ ನಾನು ಅವ್ರನ್ನ ಹೇಳ್ಕಂತ ಬರ್ತಾ ಇದ್ದೀನಿ. ಅವರು ಇಲ್ಲ ಸರ್ ನಾವು ಹಾಕ್ತಿವಿ, ನಿಮ್ ಪುರಸಭೆ ನಿಧಿಯಲ್ಲಿ ಮಾಡ್ಕೋಬಹುದಿತ್ತಲ್ಲ ಅಂತ ಹೇಳಂದ್ರೆ, ಸರ್ ಪುರಸಭೆ ನಿಧಿಯಲ್ಲಿ ಒಂದು ವರ್ಷಕ್ಕೆ ಬರೋದು ಒಂದು 5 ಲಕ್ಷ 10 ಲಕ್ಷ ಒಳಗೆ ಬರುತ್ತೆ. 5-10 ಲಕ್ಷದಲ್ಲಿ ಒಂದು ರೋಡ್ ಕೂಡ ಆಗೋದಿಲ್ಲ. ಇಲ್ಲಿ ನೋಡಿದ್ರೆ ಸುಮಾರು 3-4 ಕೋಟಿ ರೂಪಾಯಿ ರೊಕ್ಕ ಅಟ್ ಎ ಟೈಮ್ ಅಲ್ಲಿ ಆನ್ ದಿ ಸ್ಪಾಟ್ ಅಲ್ಲಿ 3 ಕೋಟಿ ರೂಪಾಯಿ ರೊಕ್ಕ ಬಂದ್ರು ಕೂಡ, ಅಮೌಂಟ್ ಗ್ರಾಂಟ್ ಇದಕ್ಕೆ ಹಾಕಿದ್ರು ಕೂಡ ಇನ್ನೂ ಡೆವಲಪ್ಮೆಂಟ್ ಆಗ್ಲಾರ್ದು ಬಹಳ ಇದಾವೆ ಅಂತೇಳಿ ನಾನು ಮೊನ್ನೆ ರೀಸೆಂಟ್ ಆಗಿ ಕೂಡ ಒಂದು 1 ವೀಕ್ ಬ್ಯಾಕ್ ಹೋಗಿ ಕೇಳ್ಕೊಂಡಾಗ ಕೆಲವೊಂದು ವಿಷಯಗಳು ಇದಾವೆ ಸರ್. ಅನ್ಸಾಲ್ವ್ಡ್ ಪ್ರಾಬ್ಲಮ್ಸ್ ಇದಾವೆ ಇಲ್ಲಿ. ಸರ್ ನಿಮ್ಮ ಹೆಸರು? ರಾಮಲಿಂಗ ಅಂತ ಸರ್. ತಾವು ಎಷ್ಟನೇ ವಾರ್ಡ್ನಾಗ ಇರ್ತೀರಿ ಸರ್? 8ನೇ ವಾರ್ಡ್ನಾಗ ಇದೀವಿ ಸರ್. ನಾವು 2000ದಾಗ ಇಲ್ಲಿ ಮನೆ ಕಟ್ಸಿದ್ವಿ ಸರ್. ಇಲ್ಲಿ ಆವಾಗ್ಲಿಂದನೂ ಡ್ರೈನೇಜ್ ಹಾಕ್ಯಾರ 25 ವರ್ಷದ ಕೆಳಗ. ಇವತ್ತಿನಿಂದ ಯಾವತ್ತು ಏನೇ ಮಾಡಿಲ್ಲ. ಆಮೇಲೆ ನಮ್ಮ ರೋಡ್ ನೋಡಿದ್ರೆ ಬರೇ ಕುಣೆ ಇದಾವು, ಬರೇ ನೀರೇ ಇದಾವು. ಹುಡುಗರು ಎಷ್ಟು ಮಂದಿ ಬೀಳ್ತಾ ಇದ್ರು, ಗಾಡಿಗಳು ಬೀಳ್ತಾ ಇದಾವು. ಮುನ್ಸಿಪಾಲಿಟಿ ಅವರಿಗೆ ಹೇಳಿದ್ರು ಸಹಿತಗಳು ಏನ್ ಮಾಡ್ತೀನಿ ಸರ್ ಅಂತ ಇದಾರ. ಇವತ್ತು ಏನೇನು ಅಭಿವೃದ್ಧಿನೇ ಇಲ್ಲ. ಬೇಕಾದ್ರೆ ನೀವು ವಿಡಿಯೋ ನೋಡ್ರಿ, ಗಿಡಗಳು ಹೆಂಗ ಇದು, ಕಲ್ಲು ಮಣ್ಣು ರೋಡ್ನಾಗ ಹೆಂಗ ಇದು ನೀವು ನೋಡ್ರಿ. ದಯವಿಟ್ಟು ಏನಪ್ಪ ನಮ್ಮ ರೋಡ್ ಇದೆ ಬಹಳ ಅನಾಹುತ ಆಗೈತು, ಅಭಿವೃದ್ಧಿ ಆಗಲಿಲ್ಲ.
ನೀವು ದಯವಿಟ್ಟು ಇದು ಸ್ವಲ್ಪ ರೋಡ್ ಹಾಕಿ ನಮ್ಮ ವಾರ್ಡ್ಗೆ ಸ್ವಲ್ಪ ಒಳ್ಳೆ ಕೆಲಸ ಮಾಡ್ರಿ. ಈಗ ನಾವು ಒಂದೇ ಕೇಳೋದು, ಇಷ್ಟು ನಾವು ಖರ್ಚು ಮಾಡಿ ನಾವು ಸ್ವಂತಗಳು ಕೆಲಸ ಮಾಡ್ಕೊಂತ ಇದ್ರಿ, ಎಮ್ಮೆ ಆಗಲಿ ಏನ್ ಸಮಸ್ಯೆ ಐತಿ ಏನ್ ಕತೆ ಅಂತಂಬುದು ಎಷ್ಟೋ ಸತಿ ಅರ್ಜಿಗಳು ಕೊಟ್ಟು ಏನ್ ಮಾಡಿದ್ರು ಕೂಡ ಒಂದು ಸತಿ ಕೂಡ MLA ಅವರು ಬಂದು ಏನಪ್ಪಾ ನಿಮ್ಮ ಸಮಸ್ಯೆ ಅಂತಂದು, ಈಗ 10 ವರ್ಷದಿಂದ 2 ಸತಿ MLA ಎಲೆಕ್ಷನ್ಗೆ ವೋಟ್ ಹಾಕಿವಿ, ಆದ್ರೂ ಕೂಡ ಒಂದು ಸತಿ ಕೂಡ ಬಂದು ನಿಮ್ಮ ಸಮಸ್ಯೆಗಳು ಏನು ನಾವು ಭರವಸೆಯಿಂದ ನಾವು ಮಾಡಿಕೊಡ್ತೀವಿ ಅಂತ ಒಂದು ಸತಿ ಕೂಡ MLA ಅವರು ಇಲ್ಲಿ ಬಂದಿದ್ದಿಲ್ಲ, ನಾವು ಕೇಳಿದ್ದೇ ಇಲ್ಲ. ಸುಮ್ಮನೆ ಯಾವ ಗೆಸ್ಟ್ ಲೆಕ್ಕದ ಬಂದು ಹೋಗಿರಬಹುದು ಅಷ್ಟೇ ಬಿಟ್ರೆ ಈ ಸಮಸ್ಯೆಗಳ ಬಗ್ಗೆ ಯಾವತ್ತೂ ಬಂದಿಲ್ಲ MLA ಅವರು.